ನಮಸ್ಕಾರ. ನಾವು ಪ್ರತಿದಿನ ಎದುರಿಸೋ ಸಣ್ಣ ಪುಟ್ಟ ಜಗಳಗಳು, ಗಡಿಬಿಡಿ ಇದನ್ನೆಲ್ಲ ಮೀರಿ ಯೋಚಿಸೋದು ಹೇಗೆ? ಇದಕ್ಕೆ ಉತ್ತರ ಒಂದು ಹಳೆಯ ಪುಸ್ತಕದ ಒಂದೇ ಒಂದು ಪುಟದಲ್ಲಿ ಸಿಗಬಹುದು. ಬನ್ನಿ, ಇವತ್ತು ಆಳವಾದ ಚಿಂತನೆಗೆ ಒಂದು ಸರಳ ಚೌಕಟ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ನಾವೀಗ ನೋಡ್ತಾ ಇರೋ ಈ ಪುಟ ದಿನಸರಿ ಧ್ಯಾನಂ ಅನ್ನೋ ಒಂದು ಕೃತಿಯಿಂದ ತೆಗೊಂಡಿದ್ದು. ನೋಡೋಕೆ ಇದೊಂದು ದಿನದ ಧ್ಯಾನದಾಗಿ ಕಂಡ್ರೂ ಇದರೊಳಗೆ ನಮ್ಮ ಜೀವನವನ್ನು ನೋಡೋ ದೃಷ್ಟಿಕೋನವನ್ನೇ ಬದಲಿಸೋ ಒಂದು ಅದ್ಭುತವಾದ ರೂಪಕ ಅಡಗಿದೆ. ಈ ಪಠ್ಯದ ತಿರುಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಒಂದು ಅದ್ಭುತ ರೂಪಕವನ್ನ ನೋಡೋಣ. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಇದು ತುಂಬನೇ ಸರಳವಾಗಿ ಹೇಳುತ್ತೆ. ಇಲ್ಲಿ ಒಂದು ತುಂಬನೇ ಮುಖ್ಯವಾದ ತಮಿಳು ಪದ ಬರುತ್ತೆ, ಉಯರ್ಂದ ಎಣ್ಣಂ. ಇದರ ಅರ್ಥ ಉನ್ನತ ಚಿಂತನೆ. ನಾವು ಇವತ್ತು ಮಾತಾಡೋ ಎಲ್ಲದರ ಕೇಂದ್ರಬಿಂದುನೇ ಈ ಒಂದು ಪರಿಕಲ್ಪನೆ. ಹಾಗಾದ್ರೆ ಈ ಉನ್ನತ ಚಿಂತನೆ ಅಂದ್ರೆ ಏನು? ಸರಿಯಾಗಿ ಹೇಳೋದಾದ್ರೆ ಇದು ನಮ್ಮ ಮನಸ್ಸಿನ ಒಂದು ಸ್ಥಿತಿ. ಅಂದ್ರೆ ಪ್ರತಿದಿನದ ಸಣ್ಣಪುಟ್ಟ ಜಗಳ, ಗೊಂದಲಗಳಿಂದ ನಾವು ಪ್ರಭಾವಕ್ಕೆ ಒಳಗಾಗದೇ ಇರೋದು. ಹೇಗೆ ನಾವು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕ್ಕೊಳ್ಳದೆ ಅದರ ಮೇಲಿರೋ ಫ್ಲೈಓವರ್ ಮೇಲೆ ಹಾಯಾಗಿ ಹೋಗ್ತೀವೋ ಆ ಥರ. ಈ ಐಡಿಯಾನ ವಿವರಿಸೋಕೆ ಲೇಖಕರು ಒಂದು ವಿಮಾನದ ರೂಪಕವನ್ನ ಬಳಸ್ತಾರೆ. ನೋಡಿ, ವಿಮಾನ ಹೇಗೆ ಮೋಡಗಳಿಗಿಂತ ಎತ್ತರದಲ್ಲಿ ಹಾರೋ ಮೂಲಕ ಅಲ್ಲಾಗೋ ಗಲಾಟೆಯಿಂದ ತಪ್ಪಿಸ್ಕೊಳ್ತೋ, ಅದೇ ರೀತಿ ನಮ್ಮ ಮನಸ್ಸು ಕೂಡ ಉನ್ನತ ಚಿಂತನೆಗಳ ಮೂಲಕ ಸಮಸ್ಯೆಗಳನ್ನ ದಾಟಿ ಮುಂದೆ ಹೋಗ್ಬೋದು. ನೋಡಿ, ಆ ರೂಪಕದ ಸೌಂದರ್ಯ ಇರೋದೇ ಇಲ್ಲಿ. ವಿಮಾನ ಮತ್ತು ಮನಸ್ಸಿನ ನಡುವೆ ಒಂದು ನೇರವಾದ, ಸುಂದರವಾದ ಹೋಲಿಕೆ ಇದು. ವಿಮಾನಕ್ಕೆ ಮೋಡಗಳು ಹೇಗೇನೋ, ನಮ್ಮ ಮನಸ್ಸಿಗೆ ದೈನಂದಿನ ಸಮಸ್ಯೆಗಳು ಹಾಗೆ. ಮೋಡಗಳ ಮೇಲೆ ಹಾರಿದ್ರೆ ಪ್ರಯಾಣ ಎಷ್ಟು ಸುಗಮವಾಗಿರುತ್ತೋ, ಸಮಸ್ಯೆಗಳ ಮೇಲೆ ನಮ್ಮ ಚಿಂತನೆ ಇದ್ರೆ ಜೀವನ ಕೂಡ ಅಷ್ಟೇ ಸುಗಮವಾಗುತ್ತೆ. ಸರಿ, ಈ ಆಧುನಿಕ ರೂಪಕದಿಂದ ಇದನ್ನ ಬೆಂಬಲಿಸೋ ಒಂದು ಪ್ರಾಚೀನ ಜ್ಞಾನದ ಕಡೆಗೆ ಹೋಗೋಣ. ಈ ಪಠ್ಯದ 2ನೇ ಭಾಗ ನಮಗೆ ಆ ಮಾರ್ಗದರ್ಶನವನ್ನ ನೀಡುತ್ತೆ. ಇಲ್ಲಿ ಪಟ್ಟಿನತ್ತಾರ್ ಅನ್ನೋ ಒಬ್ಬ ಕವಿಯ ಪರಿಚಯ ಆಗುತ್ತೆ. ಅವರ ಪದ್ಯಗಳು ನಾವು ಮಾತಾಡ್ತಾ ಇರೋ ಉನ್ನತ ಚಿಂತನೆಯ ಸ್ಥಿತಿಯನ್ನ ತಲುಪೋಕೆ ಒಂದು ಪ್ರಾಕ್ಟಿಕಲ್ ಗೈಡ್ ಇದ್ದ ಹಾಗೆ. ಪದ್ಯದ ಕೊನೆಯ ಸಾಲನ್ನ ಮೊದಲು ಗಮನಿಸೋಣ. ಓ ಮನಸ್ಸೇ, ನಿನಗಿದು ಉಪದೇಶ. ಇದು ಬರೀ ಒಂದು ಕಾವ್ಯ ಅಷ್ಟೇ ಅಲ್ಲ, ಇದೊಂದು ನೇರವಾದ ಆಜ್ಞೆ. ಕವಿ ಹೇಳ್ತಾ ಇರೋದು, ಗಮನವಿಟ್ಟು ಕೇಳು, ಈ ಮಾತುಗಳು ನಿನಗಾಗಿಯೇ. ಹಾಗಾದ್ರೆ ಆ ಉಪದೇಶಗಳು ಯಾವುವು? ಬನ್ನಿ, ಪಟ್ಟಣತ್ತಾರವರ ಬದುಕಿನ ನಿಯಮ ಸಂಹಿತೆಯನ್ನ ಒಂದೊಂದಾಗಿ ನೋಡೋಣ. ಮೊದಲ ನಿಯಮ ಹೇಳೋದು ಏಕತೆ ಮತ್ತೆ ನಂಬಿಕೆಯ ಬಗ್ಗೆ. ಒಂದಾಗಿರೋ ಅಂದ್ರೆ ನಮ್ಮ ಆಲೋಚನೆ, ಮಾತು, ಕೆಲ್ಸ ಇವುಗಳಲ್ಲಿ ಒಂದು ಹೊಂದಾಣಿಕೆ ಇರಲಿ, ನಮ್ಮೊಳಗೆ ಒಂದು ಸಂಘರ್ಷ ಬೇಡ ಅಂತ. ಅದರ ಜೊತೆಗೆ ದೈವವಿದೆ ಎಂದು ನಂಬು ಅನ್ನೋ ಮಾತು ಒಂದು ಗಟ್ಟಿಯಾದ ಅಡಿಪಾಯವನ್ನ ಕೊಡುತ್ತೆ ಅಲ್ವಾ? ನಮ್ಮನ್ನ ಮೀರಿದ ಒಂದು ಶಕ್ತಿ ಇದೆ ಅನ್ನೋ ನಂಬಿಕೆ ಕಷ್ಟದ ಸಮಯದಲ್ಲಿ ಧೈರ್ಯ ಕೊಡುತ್ತೆ, ಸ್ಥಿರತೆಯನ್ನ ಕೊಡುತ್ತೆ. 2ನೇ ನಿಯಮ ನಮ್ಮ ಆದ್ಯತೆಗಳನ್ನ ನೇರವಾಗಿ ಪ್ರಶ್ನೆ ಮಾಡುತ್ತೆ. ಮಹಾ ಸಂಪತ್ತು ಕ್ಷಣಿಕ, ಅಂದ್ರೆ ನಾವು ಕೂಡಿರೋ ವಸ್ತುಗಳು, ಹಣ ಇದೆಲ್ಲ ಶಾಶ್ವತ ಅಲ್ಲ. ಹಾಗಾದ್ರೆ ಶಾಶ್ವತವಾದದ್ದು ಯಾವುದು? ಅದಕ್ಕೆ ಉತ್ತರ ಹಸಿದವರ ಮುಖ ನೋಡು. ಅಂದ್ರೆ ಕರುಣೆ ಮತ್ತು ಸೇವೆಗಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ. ಇದು ನಮ್ಮ ಗಮನವನ್ನ ತೆಗೆದುಕೊಳ್ಳುವುದರಿಂದ ಕೊಡುವುದರ ಕಡೆಗೆ ತಿರುಗಿಸುತ್ತೆ. 3ನೇ ನಿಯಮ ಜೀವನದ ನಿಜವಾದ ಆಸ್ತಿಗಳು ಯಾವುವು ಅಂತ ಹೇಳುತ್ತೆ. ಒಳ್ಳೆ ಧರ್ಮ ಅಂದ್ರೆ ಸನ್ಮಾರ್ಗ, ಮತ್ತೆ ಒಳ್ಳೆ ಸ್ನೇಹ. ನೋಡಿ, ಅಧಿಕಾರ, ಅಂತಸ್ತು ಇದೆಲ್ಲ ಬರುತ್ತೆ ಹೋಗುತ್ತೆ, ಆದ್ರೆ ನಮ್ಮ ಒಳ್ಳೆ ನಡತೆ ಮತ್ತೆ ಕಷ್ಟದಲ್ಲಿ ಜೊತೆ ನಿಲ್ಲೋ ನಿಜವಾದ ಸ್ನೇಹಿತರು, ಅದೇ ಅಲ್ವಾ ನಮ್ಮ ನಿಜವಾದ ಸಂಪತ್ತು. ಇನ್ನು ಕೊನೆಯದಾಗಿ 4ನೇ ನಿಯಮ ಹೇಳೋದು ಬ್ಯಾಲೆನ್ಸ್ ಬಗ್ಗೆ. ಕವಿ ಹೇಳ್ತಾರೆ, ಮಧ್ಯಮ ಮಾರ್ಗವನ್ನ ಬಿಡಬೇಡ. ಅಂದ್ರೆ ಜೀವನದಲ್ಲಿ ಅತಿಯಾದ ಆಸೆಗೂ ಜಾಗವಿಲ್ಲ, ಅತಿಯಾದ ವೈರಾಗ್ಯಕ್ಕೂ ಜಾಗವಿಲ್ಲ. ಎರಡೂ ತುದಿಗಳು ಅಪಾಯಕಾರಿ. ಜೀವನದಲ್ಲಿ ಈ ಸಮತೋಲನವನ್ನ ಕಾಪಾಡ್ಕೊಂಡ್ರೆ ಅನಾವಶ್ಯಕ ತೊಂದರೆಗಳಿಂದ, ಸಂಘರ್ಷಗಳಿಂದ ದೂರ ಇರ್ಬೋದು. ಹಾಗಾದ್ರೆ ಈ ಎಲ್ಲ ನಿಯಮಗಳನ್ನ ಒಟ್ಟಿಗೆ ನೋಡಿದ್ರೆ ನಮಗೊಂದು ಸ್ಪಷ್ಟವಾದ ದಾರಿ ನಕ್ಷೆ ಸಿಗುತ್ತೆ. ದೇವರಲ್ಲಿ ನಂಬಿಕೆ, ಹಸಿದವರ ಬಗ್ಗೆ ಕರುಣೆ, ಸದಾಚಾರ ಮತ್ತು ಸ್ನೇಹಕ್ಕೆ ಬೆಲೆ, ಮತ್ತು ಜೀವನದಲ್ಲಿ ಸಮತೋಲನ. ಇವೇ ನೋಡಿ ಉನ್ನತ ಚಿಂತನೆಯ ಜೀವನಕ್ಕೆ ಬೇಕಾದ ಅಡಿಪಾಯಗಳು. ಸರಿ, ಈಗ ನಾವು ಈ ಧ್ಯಾನದ 2 ಭಾಗಗಳನ್ನು ಒಟ್ಟು ಸೇರಿಸಿ ಇದರಿಂದ ಬರೋ ಒಂದು ದೊಡ್ಡ ಸಂದೇಶ ಏನು ಅಂತ ನೋಡೋಣ. ನೋಡಿ, ವಿಮಾನದ ರೂಪಕ ನಮಗೆ ಗುರಿಯನ್ನ ತೋರಿಸುತ್ತೆ, ಅಂದ್ರೆ ಒಂದು ಉನ್ನತ ಮನಸ್ಥಿತಿಯನ್ನ ತಲುಪೋದು. ಆದ್ರೆ ಪಟ್ಟಿನತ್ತಾರವರ ಪದ್ಯ ಆ ಗುರಿಯನ್ನು ತಲುಪೋಕೆ ಬೇಕಾದ ಪ್ರಾಕ್ಟಿಕಲ್ ದಾರಿಯನ್ನ, ಅಂದ್ರೆ ಸ್ಟೆಪ್ಸ್ಗಳನ್ನ ತೋರಿಸುತ್ತೆ. ಹೀಗೆ ಒಂದು ದೊಡ್ಡ ಆದರ್ಶವನ್ನ ಚಿಕ್ಕ ಚಿಕ್ಕ ಕ್ರಿಯೆಗಳ ಮೂಲಕ ಸಾಧಿಸಬಹುದು ಅನ್ನೋದು ಇಲ್ಲಿರೋ ಪಾಠ. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು?
ಈ ಚಿಂತನೆಗಳು ನಮ್ಮನ್ನ ಒಂದು ಪ್ರಶ್ನೆಯ ಮುಂದೆ ನಿಲ್ಲಿಸ್ತವೆ. ನಮ್ಮ ಆಲೋಚನೆಗಳನ್ನ ಬದಲಾಯಿಸೋ ಮೂಲಕ ನಮ್ಮ ದೈನಂದಿನ ಅನುಭವಗಳನ್ನ ನಾವು ಹೇಗೆ ಉನ್ನತೀಕರಿಸಬಹುದು? ಕೊನೆಯದಾಗಿ ಈ ಪಠ್ಯದ ಆರಂಭದಲ್ಲಿದ್ದ ಆ ಪ್ರಬಲವಾದ ಪ್ರಾರ್ಥನೆಗೆ ವಾಪಸ್ ಬರೋಣ. ಓ ಪ್ರಕಾಶಮಾನವಾದ ಸತ್ಯವೇ, ನನ್ನ ಮನಸ್ಸು ಯಾವಾಗ್ಲೂ ಉನ್ನತ ಚಿಂತನೆಗಳಲ್ಲಿ ನೆಲೆ ನಿಲ್ಲಲಿ. ಇದು ಕೇವಲ ಒಂದು ಆಶೆಯಷ್ಟೇ ಅಲ್ಲ, ಇದೊಂದು ಆಯ್ಕೆ, ನಾವು ಪ್ರತಿದಿನ ಮಾಡಬಹುದಾದ ಆಯ್ಕೆ.